ಎಲಿಪ್ಸಿಸ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಹಾಗಂದರೆ ಏನು? ಎಲಿಪ್ಸಿಸ್ ಮತ್ತು ಸಬ್ಸ್ಟಿಟ್ಯೂಷನ್ ಅಂದರೆ ಓದಬೇಕಾದ್ರೆ ಮತ್ತು ಬರಿಬೇಕಾದ್ರೆ ಕೆಲವೊಂದು ವರ್ಡ್ಸನ್ನ ರಿಪೀಟ್ ಆಗೋದನ್ನು ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಸೆಂಟೆನ್ಸ್ನ ಶಾರ್ಟ್ ಮಾಡ್ತೀವಿ. ಇದನ್ನು ಎಲಿಪ್ಸಿಸ್ ಮತ್ತು ಸಬ್ಸ್ಟಿಟ್ಯೂಷನ್ ಮುಖಾಂತರ ನಾವು ಶಾರ್ಟ್ ಮಾಡ್ತೀವಿ. ಹಾಗಂದರೆ ಏನು ಅನ್ನೋದನ್ನು ಒನ್ ಬೈ ಒನ್ ನಾವು ತಿಳ್ಕೊಳ್ಳೋಣ. ಎಲಿಪ್ಸಿಸ್ ಅಂದರೆ ಏನು? ಕೆಲವೊಂದು ಸಲ ನಾವು ಮಾತಾಡಬೇಕಾದ್ರೆ ಬರಿಬೇಕಾದ್ರೆ ಕಾಂಟೆಕ್ಸ್ಟಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ. ಹಾಗಾಗಿ ರಿಪೀಟ್ ಮಾಡುವಂತಹ ಕೆಲವೊಂದು ವರ್ಡ್ಸನ್ನು ನಾವಿಲ್ಲಿ ಅವಾಯ್ಡ್ ಮಾಡ್ತೀವಿ. ಹಾಗಾಗಿ ಅದನ್ನ ಓದೋದಕ್ಕೆ ಈಸಿ ಆಗೋ ರೀತಿ ಸೆಂಟೆನ್ಸ್ನ ಶಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಗೋ ಟು ದಿ ಪಾರ್ಟಿ ಆ್ಯಂಡ್ ಐ ಥಿಂಕ್ ಯು ಶುಡ್ ಆಲ್ಸೋ ಕಮ್ ಟು ದಿ ಪಾರ್ಟಿ. ಇದನ್ನು ಶಾರ್ಟ್ ಮಾಡಿದ್ರೆ ಯಾವ ರೀತಿ ಆಗ್ಬೋದು? ಐ ವಾಂಟ್ ಟು ಗೋ ಟು ದಿ ಪಾರ್ಟಿ ಆ್ಯಂಡ್ ಐ ಥಿಂಕ್ ಯು ಶುಡ್ ಟು. ಇಲ್ಲಿ ಆಲ್ಸೋ ಕಮ್ ಟು ದಿ ಪಾರ್ಟಿ ಅನ್ನುವಂಥ ಒಂದು ಫ್ರೇಸನ್ನು ನಾವು ಬಿಟ್ಟಿದ್ದೇವೆ. ಯಾಕಂದರೆ ಅದನ್ನ ಬಿಟ್ಟರೂ ಕೂಡ ಮೀನಿಂಗ್ ಅದೇ ಬರುತ್ತೆ. ಪಾರ್ಟಿಗೆ ಹೋಗೋದು ಅನ್ನೋ ಮೀನಿಂಗ್ ಕೊಡೋದ್ರ ಕಾರಣ ನಾವು ಆ ಫ್ರೇಸನ್ನು ಇಲ್ಲಿ ಬಿಟ್ಟಿದ್ದೇವೆ. ಈ ರೀತಿ ನಾವು ಸೆಂಟೆನ್ಸ್ನ ಶಾರ್ಟ್ ಮಾಡೋದನ್ನು ಎಲಿಪ್ಸಿಸ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಷನ್ ಹಾಗಂದರೆ ಏನು? ಸಬ್ಸ್ಟಿಟ್ಯೂಷನ್ ಅಂದರೆ ಕೂಡ ಸೆಂಟೆನ್ಸ್ನ ಶಾರ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂದರೆ ಡೂ ಮತ್ತು ಡಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮುಖಾಂತರ ಸೆಂಟೆನ್ಸಸ್ನ ಶಾರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಜಾನ್ ಲೈಕ್ಸ್ ಟೆನ್ನಿಸ್ ಆ್ಯಂಡ್ ಆಲ್ಸೋ ಮೇರಿ ಲೈಕ್ಸ್ ಟೆನ್ನಿಸ್. ಇದನ್ನು ಶಾರ್ಟ್ ಮಾಡೋದು ಹೇಗೆ? ಜಾನ್ ಲೈಕ್ಸ್ ಟೆನ್ನಿಸ್ ಆ್ಯಂಡ್ ಸೋ ಡಸ್ ಮೇರಿ. ಹೀಗೆ ಇದನ್ನ ಶಾರ್ಟ್ ಮಾಡ್ಬೋದು. ಇಲ್ಲಿ ಶಾರ್ಟ್ ಮಾಡಿದ್ರೂ ಕೂಡ ಮೀನಿಂಗ್ ಒಂದೇ ಬರುತ್ತೆ. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇವತ್ತು ನಾವು ಹೊಸ ಕಾನ್ಸೆಪ್ಟನ್ನು ಕಲ್ತಿದ್ದೀವಿ. ಇದೇ ರೀತಿ ನಿಮಗೂ ಕೂಡ ಹೊಸ ಕಾನ್ಸೆಪ್ಟನ್ನು ಈಸಿಯಾಗಿ ಕಲಿಬೇಕು ಅಂದರೆ ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ಗೆ ಜಾಯ್ನ್ ಆಗಿ ಹಾಗೆಯೇ ಈಸಿಯಾಗಿ ಇಂಗ್ಲೀಷನ್ನು ಕಲೀರಿ.